ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಒಂದೇ ಒಂದು ವಚನ ಓದಿಕೊಂಡು ಮುಂದೆ ಹೋಗ್ಲಿಕ್ಕಿದ್ದೇನೆ. ಜ್ಞಾನೋಕ್ತಿ 4ನೇ ಅಧ್ಯಾಯ 18 ಮತ್ತು 19. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ದುಷ್ಟರ ಮಾರ್ಗವು ಕತ್ತಲಿನಂತಿದೆ. ತಾವು ಯಾವುದಕ್ಕೆ ಎಡವಿ ಬಿದ್ದೇವೆಂದು ಅವರಿಗೆ ಗೊತ್ತಾಗದು. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನೀತಿವಂತರ ಮಾರ್ಗ ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ದುಷ್ಟರ ಮಾರ್ಗವೂ ಆಗಲ್ಲ. ತಾವು ಯಾವುದಕ್ಕೆ ಎಡವಿ ಬಿದ್ದೇವೆಂತ ಅವರಿಗೆ ತಿಳಿಯದು ಅಂತ ಸತ್ಯವೇದ ಬರೆಯಲ್ಪಟ್ಟಿದೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನವನ್ನ ನಾವು ನೋಡುವುದಾದ್ರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಭೂಪರಲೋಕಗಳಲ್ಲಿರುವ ದುಷ್ಟಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸತ್ಯವೇದ ಹೇಳ್ತದೆ, ಕ್ರಿಸ್ತನಿಲ್ಲದೆ ಸೃಷ್ಟಿಗಳಲ್ಲಿ ಒಂದು ಸೃಷ್ಟಿ ಆಗಲಿಲ್ಲ. ಆದ ಕಾರಣ ಕ್ರಿಸ್ತನನ್ನು ಕಂಡುಕೊಂಡಂತ ಜನ ನೀತಿವಂತರ ಮಾರ್ಗ ಮಧ್ಯಾಹ್ನದ ವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ನೀತಿವಂತರು ಆಶೀರ್ವದಿಸಲ್ಪಟ್ಟವರಾಗಿ ಅವರು ಬೆಳೆಯುತ್ತಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ಕಾರಣ ಯೇಸುವನ್ನ ಅರಿತ ನಿಮಿತ್ತ ಯೇಸುನೇ ಸರ್ವಸ್ವ. ಯೇಸು ಬಿಟ್ಟರೆ ನಮಗೆ ಗತಿನೇ ಇಲ್ಲ ಅಂತ ಯಾರು ನಂಬುತ್ತಾರೋ, ಯಾರು ವಿಶ್ವಾಸಿಸುತ್ತಾರೋ, ಯಾರು ಆತನನ್ನು ಹಿಂಬಾಲಿಸುತ್ತಾರೋ, ಯಾರು ಆತನ ಮಾತಿಗೆ ವಿಧೇಯರಾಗುತ್ತಾರೋ, ಯಾರು ಹೃದಯಪೂರ್ವಕವಾಗಿ ಯೇಸುವನ್ನ ಅಪ್ಪಿಕೊಳ್ಳುತ್ತಾರೋ, ಬೈಬಲ್ ಹೇಳ್ತದೆ ಸಕಲ ಆಶೀರ್ವಾದ ಯೇಸುವಿಗಾಗಿ ದೇವರು ಮಾಡಲ್ಪಟ್ಟಿದ್ದಾನಂತೆ. ಯೇಸು ಬಿಟ್ಟರೆ ಯಾವುದೂ ಇಲ್ಲ. ಹಾಗಾದ್ರೆ ಆ ಯೇಸುವನ್ನ ಯಾರು ಆತುಕೊಳ್ತಾರೋ, ಅರಿತುಕೊಳ್ತಾರೋ, ನಂಬುತ್ತಾರೋ, ವಿಶ್ವಾಸಿಸುತ್ತಾರೋ, ಅವನ ಹಿಂದೆ ನಡೀತಾರೋ, ಅವನಿಗೆ ಸಂಬಂಧಪಟ್ಟ ಎಲ್ಲ ಆಶೀರ್ವಾದವನ್ನ ಪರಲೋಕದ ದೇವರು ಆ ಮಕ್ಕಳಿಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಯೇಸು ಇಲ್ಲದ ದಿನ ಇಲ್ಲ, ಯೇಸು ಇಲ್ಲದ ಜೀವಿತ ಇಲ್ಲ, ಯೇಸು ಇಲ್ಲದ ಬಾಳೆ ಅಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, 2 ತರದ ಜನರನ್ನ ನಾವು ಲೋಕದಲ್ಲಿ ಕಾಣಬಹುದು. ಒಂದು ನೀತಿವಂತರು, ಇನ್ನೊಂದು ಅನೀತಿವಂತರು. ಒಬ್ಬರು ಒಳ್ಳೆಯವರು, ಒಬ್ಬರು ಕೆಟ್ಟವರು. ಆದರೆ ಬೈಬಲ್ ಹೇಳ್ತದೆ, ಯಾವಾಗ ನೀನು ನಾನು ನೀತಿವಂತರಾಗಿದ್ದೇವೆ, ಯೇಸುವಿನಿಂದ ಆರಿಸಲ್ಪಟ್ಟ ತದನಂತರ, ಯೇಸುವಿನಿಂದ ಆರಿಸಲ್ಪಟ್ಟ ತದನಂತರ ನಾನು ನೀನು ನೀತಿವಂತರು ಅಂತ ಸತ್ಯವೇದ ಹೇಳ್ತದೆ. ಅವನ ರಕ್ತದಲ್ಲಿ ತೊಳೆಯಲ್ಪಟ್ಟ ಮೇಲೆ, ಅವನಿಂದ ಶುದ್ಧೀಕರಿಸಲ್ಪಟ್ಟ ಮೇಲೆ, ಅವನ ಮಕ್ಕಳಾಗಿ ಮಾಡಲ್ಪಟ್ಟ ಮೇಲೆ
ಅವನೇ ಸರ್ವಸ್ವ ಅಂತ ನಂಬಿ ಬಂದ ನಿಮಿತ್ತವಾಗಿ ನಾವು ನೀತಿವಂತರಾಗಿ ಮಾಡಲ್ಪಟ್ಟಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ಲೋಕದ ಜನರ ಕಣ್ಣಿಗೆ ನಾವು ಅನೀತಿವಂತರು, ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರು. ಲೋಕದವರ ದೃಷ್ಟಿಯಲ್ಲಿ ಯೇಸುವನ್ನು ನಂಬುವಂತ ಮಕ್ಕಳು ಕೆಟ್ಟವರು, ದುಷ್ಟರು, ಅಪವಿತ್ರರು. ಆದರೆ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರು, ನಾವು ಶುದ್ಧರು, ನಾವು ಯೋಗ್ಯರು, ನಾವು ಅವನ ಮಕ್ಕಳು ಅಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ಎರಡು ಮಾರ್ಗ, ಎರಡು ಜನ, ಎರಡು ಪ್ರಪಂಚ. ಅದರಲ್ಲಿ ನಮ್ಮನ್ನ ದೇವರು ದೇವರ ಮಕ್ಕಳಾಕೆ ಕರೀತಾ ಇದ್ದಾನೆ, ಪರಲೋಕ ಆಯ್ಕೆ ಮಾಡಿಕೊಳ್ಳಿ ಅಂತ ಕರೀತಾ ಇದ್ದಾನೆ, ನೀತಿವಂತರಾಗಿ ಜೀವಿಸ್ರಿ ಅಂತ ದೇವರು ನಮಗೆ ಕರೆ ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಎರಡು ತರದ ಜನರನ್ನ ನೋಡುವಾಗ ನಾವು ಅವಿಶ್ವಾಸಿಗಳಾಗಿರಬಾರ್ದು, ವಿಶ್ವಾಸಿಗಳಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೂಕ 19:10 ಹೇಳುತ್ತದೆ, ಇಲ್ಲಿ ಸೈತಾನನ ಮಕ್ಕಳಾಗಿರುವಂತ ಒಂದು ಕಾಲದಲ್ಲಿ ನಾವು ಸೈತಾನನಿಗೆ ಸಂಬಂಧಪಟ್ಟ ಮಕ್ಕಳ ಗುಣಗಳನ್ನು ಹೊಂದಿ ಕೆಟ್ಟು ಹೋಗಿದ್ದ ನಮ್ಮನ್ನ ಪರಲೋಕದ ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ಆರಿಸಿ ತೆಗೆದುಕೊಂಡಂತೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಅವನು ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀತಿವಂತರು ಅಲ್ಪನೇ ಸರಿ, ಸ್ವಲ್ಪ ಜನರೇ ಸರಿ, ಆದರೆ ಪರಲೋಕಕ್ಕೆ ಬಾಧ್ಯಸ್ಥರು. ನೀತಿವಂತರು ಸ್ವಲ್ಪ ಜನ, ಆದರೆ ಪರಲೋಕಕ್ಕೆ ಬಾಧ್ಯಸ್ಥರು ಅಂತ ದೇವರ ವಾಕ್ಯ ಹೇಳ್ತದೆ. ಮತ್ತಾಯ 7ನೇ ಅಧ್ಯಾಯ 13-14 ಹೇಳುವಾಗ, ದುಷ್ಟರು ಬಹಳವಾಗಿ ಹೆಚ್ಚಿಕೊಂಡಿದ್ದಾರೆ, ಆದರೆ ಅವರ ಮಾರ್ಗ ನಿಲ್ಲಲ್ಲ, ಅವರ ಜೀವನ ನಿಲ್ಲಲ್ಲ, ಅವರ ಪ್ರಯತ್ನಕ್ಕೆ ಫಲ ಸಿಗಲ್ಲ. ನೀತಿವಂತನ ಪ್ರಯಾಸಕ್ಕೆ ಪರಲೋಕದ ದೇವರು ಫಲ ಕೊಡ್ತಾನಂತ. ಒಂದು ಆಮೇಲೆ ಹೇಳ್ರಿ. ಎರಡು ಮಾರ್ಗ ಇದೆ, ಆ ಎರಡು ಮಾರ್ಗದಲ್ಲಿ ದೇವರು ಹೇಳ್ತಾನೆ, ಇಕ್ಕಟ್ಟಾದ ಮಾರ್ಗವನ್ನು ಆರಿಸ್ಕೋ, ಅಗಲವಾದ ಮಾರ್ಗವನ್ನು ಆರಿಸ್ಕೊಳ್ಬೇಡ. ಇಕ್ಕಟ್ಟಾದ ಮಾರ್ಗದಲ್ಲಿ ನೀನು ಒಳಗೆ ಪ್ರವೇಶ ಮಾಡಿ ನಡೆದಿದ್ದೆ ಆದಲ್ಲಿ ಅಲ್ಲಿ ನಿನ್ನ ರಕ್ಷಕನನ್ನ ನೀನು ಕಾಣ್ತೀಯ. ಅಗಲವಾದ ದಾರಿಯಲ್ಲಿ ನೀನು ನಡ್ಕೊಂಡು ಹೋದ್ರೆ ಅಲ್ಲಿ ನಿನಗೆ ರಕ್ಷಕ ಕಾಣಲ್ಲ, ಅಲ್ಲಿ ಸೈತಾನನು ಕಾಣ್ತಾನೆ. ನೀತಿವಂತರ ಮಾರ್ಗ ಮಾತ್ರ ಬೆಳಕಿನ ಮಾರ್ಗ. ನೀತಿವಂತರ ಮಾರ್ಗ ದಿನ 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 ಸೂರ್ಯನ ಬೆಳಕು ಹೆಚ್ಚಿದ ಹಾಗೆ ಅವನ ಜೀವಿತ ಬೆಳಕಿನ ಜೀವಿತದಲ್ಲಿ ಹೆಚ್ಚುತ್ತಾ ಬರುತ್ತೆ ಅಂತ ದೇವರ ವಾಕ್ಯ ಹೇಳ್ತದೆ. ಬೆಳಕಾಗಿರಬೇಕಾ, ಕತ್ತಲೆಯಾಗಿರಬೇಕಾ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ದೇವರು ಕತ್ತಲೆಯಲ್ಲಿ ಜೀವಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ, ಬೆಳಕಿನಲ್ಲಿ ಜೀವಿಸೋದಕ್ಕೆ ಅವನು ಇಷ್ಟಪಡ್ತಾ ಇದ್ದಾನೆ. ಅವನು ಬೆಳಕಾಗಿದ್ದಾನೆ. ಅವನು ಬೆಳಕಾದ ನಿಮಿತ್ತ ನಾವು ಬೆಳಕಿನವರಾಗಬೇಕು. ಅವನ ಬೆಳಕು ಸದಾ ಕಾಲ ಇರುವಂತ ಬೆಳಕು. ಅವನ ಬೆಳಕು ಸದಾ ಕಾಲ ಇರುವಾಗ ಅವನ ಮಕ್ಕಳು ಬೆಳಕಿನಲ್ಲಿ ಸದಾ ಕಾಲ ಇರಬೇಕನ್ನೋದೇ ದೇವರ ಚಿತ್ತ. ಪ್ರೀತಿಯ ಸಹೋದರ ಸಹೋದರಿಯೇ, ಎಷ್ಟು ಜನಕ್ಕೆ ಯೇಸು ಬೇಕು? ಯೇಸುದ ಯಾರು ಸರ್ವಸ್ವ, ನೀನು ಬಿಟ್ಟರೆ ನನಗೆ ಗತಿನೇ ಇಲ್ಲ ಅಂತ ನಂಬೋದಾದರೆ ನಿನ್ನನ್ನು ಯೇಸು ಯಾವತ್ತೂ ಬಿಡೋದೇ ಇಲ್ಲ, ನಿನ್ನ ಕೈ ಬಿಡೋದೇ ಇಲ್ಲ, ನಿನ್ನನ್ನು ತೊರೆಯೋದೇ ಇಲ್ಲ. ನಿನ್ನ ನಂಬಿಕೆಗೆ ಆಧಾರವಾಗಿ ಯೇಸು ಎವ್ರಿ ಡೇ ಅವನು ಕಾರ್ಯ ಮಾಡುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರ? ಯೇಸು ನಮ್ಮನ್ನು ಕೈ ಬಿಡಲ್ಲ. ಯೇಸು ಜೊತೆ ಬರ್ತಾನೆ, ಯೇಸು ಜೊತೆ ಇರ್ತಾನೆ.
ಯೇಸು ಸಂತೈಸ್ತಾನೆ, ಯೇಸು ಆಧರಿಸ್ತಾನೆ, ಯೇಸು ನಮ್ಮನ್ನು ಬಲಪಡಿಸ್ತಾನೆ. ಸಮಸ್ಯೆಗಳನ್ನ ನೋಡಿ ಯೇಸು ಹೇಳ್ತಾನೆ, ಮಗಳೇ ನಾನಿದ್ದೀನಿ, ಭಯ ಪಡಬೇಡ. ಒಂದು ಅಲ್ಲೇಲು ಹೇಳ್ರಿ. ನಿಮ್ಮ ಮುಂದೆ ಬೆಟ್ಟಗಳು ಬರ್ಬೋದು, ಎರಿಕೋ ಕೋಟೆ ಬರ್ಬೋದು, ಸಮುದ್ರ ಬರ್ಬೋದು, ಯುದ್ಧ ನಡೀತಾನೇ ಇದೆ, ಯೇಸು ನಿಮ್ಮನ್ನು ಕೈ ಬಿಟ್ಟು ಹೋಗಿಲ್ಲ. ಹಲ್ಲೇಲುಯಾ, ಹಲ್ಲೇಲುಯಾ. ಸಮುದ್ರ ನೋಡಿ ಭಯ ಪಡಬೇಡ್ರಿ, ಎರಿಕೋ ಕೋಟೆ ನೋಡಿ ಭಯ ಪಡಬೇಡ್ರಿ, ಯುದ್ಧ ನೋಡಿ ಭಯ ಪಡಬೇಡ್ರಿ. ನೀತಿವಂತನಿಗೆ ಯುದ್ಧ ಇದ್ದಿದ್ದೆ. ನಿನ್ನ ಪ್ರಾರ್ಥನೆ ಬಹಳ ಬಲವುಳ್ಳದ್ದು. ನೀತಿವಂತನ ಪ್ರಾರ್ಥನೆ ಇದೆಯಲ್ಲ, ಅದರ ಪ್ರಾರ್ಥನೆಗೆ ಶಕ್ತಿ ದಿನ 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 ಹೆಚ್ಚುತ್ತೆ. ಒಂದು ಆಮೇಲೆ ಹೇಳ್ರಿ. ಯೆಶಾಯನು ಹೇಳ್ತಾನೆ 40:31 ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲ ಹೊಂದಿಕೊಳ್ತಾರೆ. ಕರಗಳು ತಡಿ ದೇವರನ್ನ ಮಹಿಮೆ ಪಡಿಸ್ಬೋದಾ? ಹೊಸ ಬಲ ಕೊಡೋ ದೇವರಿಗೆ, ಹೊಸ ಅಭಿಷೇಕ ಕೊಡೋ ದೇವರಿಗೆ, ಹೊಸ ಬಲದಲ್ಲಿ ನಡೆಸುವ ದೇವರಿಗೆ, ಎರಿಕೋ ಕೋಟೆಯನ್ನು ದಾಟಿಸುವ ದೇವರಿಗೆ ಕರಗಳು ತಟ್ಟಿ ದೇವರನ್ನ ಮಹಿಮೆ ಪಡಿಸ್ರಿ. ನಿಮ್ಮ ಮುಂದೆ ಸಹೋದರಿ ಭಯ ಪಡಬೇಡ. 2 ಮಾರ್ಗದಲ್ಲಿ, 2 ಜನರಲ್ಲಿ, 2 ಲೋಕದಲ್ಲಿ ನಿನ್ನ ಆಯ್ಕೆ ಯಾವುದು? 2 ಜನ, ಒಬ್ಬರು ನೀತಿವಂತರು, ಒಬ್ಬರು ಅನೀತಿವಂತರು. ದೇವರು ನೀತಿವಂತರಾಗಿ ಕರೀತಾ ಇದ್ದಾನೆ. ಪರಲೋಕ ಬೇಕಾ, ಭೂಲೋಕ ಬೇಕಾ? ನಿಮ್ಮನ್ನು ಪರಲೋಕಕ್ಕೆ ಕರೀತಾ ಇದ್ದಾನೆ. ಮರಣ ಬೇಕಾ, ಜೀವ ಬೇಕಾ? ಯೇಸು ನಿಮಗೆ ಜೀವ ಕೊಡೋದಕ್ಕೆ ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀತಿವಂತನಿಗೆ ಕಷ್ಟ ಇರುತ್ತೆ, ಅವನು ಜಯಿಸ್ತಾನಂತೆ. ಅನೀತಿವಂತನು ಕಷ್ಟವನ್ನು ಜಯಿಸೋದಿಲ್ಲ. ಅದಕ್ಕೆ ಯಾಕೋಬ ಹೇಳ್ತಾನೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುತ್ತಾನಂತೆ. ಹಲ್ಲೇಲೂಯಾ. ಆಫ್ಟರ್ ಆಲ್, ಲೋಕದಲ್ಲಿರೋ ಕೆಲವು ಸ್ಪರ್ಧೆಗಳನ್ನ ಮಾಡಬೇಕು ಅಂದರೆ ಪ್ರಯತ್ನ ಇಲ್ದಿರ ಅವಾರ್ಡು ರಿವಾರ್ಡು ನಾವು ತಗೊಳ್ಳೋಕ್ಕಾಗಲ್ಲ. ಒಂದು ರನ್ನಿಂಗ್ ರೇಸ್ ಓಡಬೇಕು ಅಂದರೆ ನಮ್ಮ ಮಕ್ಕಳಿಗೆ ನಾವು ಸುಮಾರು ತಿಂಗಳು ಟ್ರೈನಿಂಗ್ ಕೊಡ್ತೇವೆ. ಬೆಳಿಗ್ಗೆ ಹೊತ್ತು ಓಡಿಸ್ತೇವೆ ಎಷ್ಟೋ ಕಿಲೋಮೀಟರ್ಸ. ಕಾರಣ ಏನು? ಆ ಸ್ಪರ್ಧೆ ದಿನ ನನ್ನ ಮಗ, ನನ್ನ ಮಗಳು ಸೋಲ್ಬಾರ್ದು, ಗೆದ್ದು ಆ ಪದಕವನ್ನು ಪಡ್ಕೊಳ್ಬೇಕು ಅಂತ ಎಲ್ಲ ತಂದೆ ತಾಯಿ ಆಸೆ. ನನ್ನ ಮಗನೇ ಫಸ್ಟ್ ಬರಬೇಕು, ನನ್ನ ಮಗಳೇ ಫಸ್ಟ್ ಬರಬೇಕು. ಅವ್ರು ಯಾರನ್ನು ಗಮನಿಸೋದಿಲ್ಲ. ಅವರ ಮಕ್ಕಳ ಓಟವನ್ನು, ಆ ಮಕ್ಕಳ ಪ್ರಯತ್ನವನ್ನು, ಆ ಮಕ್ಕಳ ಪ್ರಯಾಸವನ್ನು ಆ ತಂದೆ ತಾಯಿ ನೋಡ್ತಾ ಇರ್ತಾರೆ. ಅದೇ ರೀತಿ ಪರಲೋಕದ ದೇವರು ನೀತಿವಂತರಾಗಿ ನಮ್ಮನ್ನು ಮಾಡಿ ಸುಮ್ಮನೆ ಬಿಟ್ಟಿಲ್ಲ. ನಿಮ್ಮ ಪ್ರಯತ್ನಕ್ಕೆ ಫಲವನ್ನು ಕೊಡಲಿಕ್ಕೆ ಹಗಲು ರಾತ್ರಿ ಅವನು ನೋಡ್ತಾ ಇದ್ದಾನೆ. ಅದಕ್ಕೆ ಯೇಸು ಹೇಳ್ತಾನೆ, ಯಾರು ಕೈ ಬಿಟ್ಟರು ನಾನು ನಿಮ್ಮನ್ನು ಕೈ ಬಿಡಲ್ಲ. ಲೋಕದ ಕಡೆಯ ದಿನದವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ. ನಿನ್ನ ರಕ್ಷಣೆ ಒಂದು ದಿನ ಮಾತ್ರ ಅಂತ ಹೇಳಿಲ್ಲ, ಅಭಿಷೇಕ ಒಂದು ದಿನ ಮಾತ್ರ ಅಂತ ಹೇಳಿಲ್ಲ, ಹಗಲು ರಾತ್ರಿ ನಿನ್ನ ಉಸಿರು ಇರುವ ದಿನದ ತನಕ, ನಿನ್ನ ಸಾಯುವ ದಿನದ ತನಕ, ನಿನ್ನ ಶರೀರದಲ್ಲಿ ನಿನ್ನ ಆತ್ಮ ಅದನ್ನು ಅಗಲಿ ಬರುವ ದಿನದ ತನಕ ನಾನು ನಿನ್ನ ಸಂಗಡ ಇರ್ತೇನೆ. ನಂಬೋರು ಅಲ್ಲೇಲೂ ಹೇಳ್ರಿ. ನನ್ನ ದೇವರು ನಿಮ್ಮ ಜೊತೆ ಇದ್ದಾನೆ, ನನ್ನ ದೇವರ ಆತ್ಮನು ನಿಮ್ಮ ಜೊತೆ ಇದ್ದಾನೆ, ನನ್ನ ದೇವರ ಅಭಿಷೇಕ ನಿಮ್ಮ ಜೊತೆ ಇದೆ, ನನ್ನ ದೇವರ ಕಾರ್ಯ ನಿಮ್ಮ ಜೊತೆ ಇದೆ. ನಮ್ಮ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ. ನೀತಿವಂತನು ಆಶೀರ್ವಾದದ ಮರದ ಹಾಗೆ ಅವನು ದಿನ ದಿನ ಬೆಳೀತಾನಂತೆ. ಹಲ್ಲೆಲೂಯಾ. ಅವನು ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದ ಮರದ ಹಾಗೆ ಹಚ್ಚ ಹಸಿರಾಗಿ ದೇವಜನ ಇರ್ತಾರಂತ್ರಿ. ಆದ ಕಾರಣ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ದುಷ್ಟ ನಮ್ಮ ಕಣ್ಣಿಗೆ ಕಾಣದಂತೆ ಅನೇಕ ಹೋರಾಟಗಳನ್ನು ನಮ್ಮ ಮುಂದೆ ತಂದು ಇಡ್ತಾನ್ರಿ.
ಅದು ದೇವರ ವಾಕ್ಯ ಹೇಳ್ತದೆ. ನೀನು ಭಯ ಪಡಬೇಡ, ನೀನು ಹೋಗುವುದಕ್ಕೆ ಮುಂಚೆ ನಿನ್ನ ಮುಂಬಲವಾಗಿ ನಾನು ಚಲಿಸ್ತೇನೆ. ನೀನು ಎಲ್ಲೇ ಹೋಗುವಾಗಲೂ ನಿನ್ನ ಮುಂಬಲವಾಗಿ ನಾನು ನಿನ್ನ ಮುಂದೆ ಇರ್ತೇನೆ. ಆಮೇಲೆ ಹೇಳ್ರಿ, ಎಷ್ಟು ಜನ ನಂಬ್ತೀರಾ? ಯಾರ ಮುಂದೆ ದೇವರು ಮುಂದಾಗಿರ್ತಾನೆ? ನೀತಿವಂತರ ಮುಂದೆ. ಅನೀತಿವಂತರ ಮುಂದೆ ದೇವರು ಮುಂದಾಗಿರೋದಿಲ್ಲ. ದುಷ್ಟರ ಮುಂದೆ ದೇವರು ಮುಂದಾಗಿರೋದಿಲ್ಲ. ಕೆಟ್ಟವರ ಮುಂದೆ ದೇವರು ಮುಂದಾಗಿರೋದಿಲ್ಲ. ದೇವರಿಗೆ ವಿರುದ್ಧವಾಗಿ ನಡೆಯುವಂಥ ಜನಗಳ ಮುಂದೆ ದೇವರು ಮುಂದಾಗಿರೋದಿಲ್ಲ. ನೀತಿವಂತರ ಮುಂದೆ ದೇವರಿದ್ದೇ ಇರ್ತಾನೆ. ನೀತಿವಂತರ ಕಾರ್ಯಗಳ ಮುಂದೆ ದೇವರಿದ್ದೇ ಇರ್ತಾನೆ. ನೀತಿವಂತನು ಮಾಡುವ ಪ್ರಾರ್ಥನೆಯ ಮುಂದೆ ದೇವರ ಹಸ್ತ ಸದಾ ಕಾಲ ಇರುತ್ತೆ. ಅದಕ್ಕೆ ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆಗೆ ದೊಡ್ಡ ಜಯವನ್ನು ದೇವರು ಕೊಡ್ತಾನೆ. ನೀತಿವಂತನ ಏನು ಮಾಡ್ತಾನೆ ಗೊತ್ತಾ? ನೀತಿವಂತನ ಏನು ಮಾಡ್ತಾನೆ ಗೊತ್ತಾ? ಇವತ್ತೊಂದು ದಿನ, ನಾಳೆ ಒಂದು ದಿನ, ಯಾವಾಗಲೂ ಒಂದು ದಿನ ಅಂತ ಅವನು ಪ್ರಾರ್ಥನೆ ಮಾಡೋದಿಲ್ಲ. ಹಗಲು ರಾತ್ರಿ ಸೋತು ಹೋಗದೆ, ಎಡಬಿಡದೆ, ಬೇಸರ ಮಾಡಿಕೊಳ್ಳದೆ, ದೇವರಿಂದ ಉತ್ತರ ಬರುವ ದಿನದ ತನಕ ಸೋತು ಹೋಗದೆ ಪ್ರಾರ್ಥನೆ ಸದಾ ಕಾಲ ಮಾಡ್ತಾನೆ ಇರ್ತಾನೆ. ಅವನು ಮಾಡುವ ಕಾರಣ ನಿಮಗೊಂದು ಸೀಕ್ರೆಟ್ ಗೊತ್ತಾ? ನೀತಿವಂತರು ಪ್ರಾರ್ಥನೆ ಪ್ರಾರಂಭ ಮಾಡಿಬಿಟ್ರೆ ದೇವರೇ ಶೇಕ್ ಆಗಿಬಿಡ್ತಾನೆ. ನನ್ನ ಮಗಳು ಬಿಡಲ್ಲಪ್ಪ, ನನ್ನ ಮಗ ಬಿಡಲ್ಲಪ್ಪ, ಇವನ್ ಪ್ರಾರ್ಥನೆಗೆ ಬೇಗ ಉತ್ತರ ನಾನು ಕೊಟ್ಟು ಬಿಡಬೇಕು ಅಂತ. ಒಂದು ವಿಧವೆ ಒಂದು ಲಾಯರ್ ಮನೆಗೆ ಹೋಗ್ತಾ ಇದ್ಲಂತೆ. ನ್ಯಾಯಕ್ಕೋಸ್ಕರ ಒಂದು ವಿಧವೆ ಲಾಯರ್ ಮನೆಗೆ ಹೋಗಿ ಪ್ರತಿದಿನ, ಅಯ್ಯ ನನ್ನ ಕೇಸ್ ಏನಾಯ್ತು, ನನ್ನ ಸಮಸ್ಯೆಗೆ ಕೇಸ್ ಕೊಟ್ಟಿದ್ನಲ್ಲ, ಆ ಕೇಸ್ ಏನಾಯ್ತಯ್ಯ, ಯಾವಾಗ ಅದನ್ನು ಕ್ಲಿಯರ್ ಮಾಡಿಕೊಡ್ತೀರಾ ಅಂತ ಯಾವಾಗಲೂ ಒಂದು ಸಲ ಹೋಗಿ ಕೇಳಿದ್ದಿದ್ರೆ ಅವಳ ಹೆಸರು ಸತ್ಯವೇದದಲ್ಲಿ ಬರೀತಾ ಇರಲಿಲ್ಲ. ಬೈಬಲ್ ಹೇಳ್ತದೆ, ಹಗಲು ರಾತ್ರಿ ಎನ್ನದೆ ಸತತ ಪ್ರಯತ್ನದ ಮೂಲಕವಾಗಿ ಆ ಲಾಯರೇ ಬೇಸರಿಕೆ ಆಗೋಗ್ಬಿಡ್ತಂತೆ. ಬಾಗಿಲು ತೆಗೆದ್ರೆ ಈ ಅಮ್ಮ ನಮ್ಮ ಮನೆ ಮುಂದೆ ಇರ್ತಾಳಲ್ಲ, ಇವಳಿಗೆ ಬೇಗ ನಾನು ನ್ಯಾಯ ಕೊಡಿಸಬೇಕು. ಬೇಗ ನ್ಯಾಯ ಕೊಡಿಸಿಬಿಟ್ರೆ ಈ ಪೀಡಿಸುವಂಥ ತಾಯಿ ನನ್ನ ಮನೆ ಮುಂದೆ ಬರಲ್ಲ ಅಂತ ಅವಳ ಕಾಟಕ್ಕೆ ಹೆದರಿ ಆ ನ್ಯಾಯವನ್ನು ಬೇಗ ಮುಗಿಸಿಬಿಟ್ನಂತೆ. ಹಾಗಾದರೆ ಪ್ರಿಯ ಸಹೋದರಿಯೇ, ದೇವರ ಸನ್ನಿಧಾನದಲ್ಲಿ ಒಂದು ವಿಷಯಕ್ಕೋಸ್ಕರ ನೀತಿವಂತನಾಗಿ ಹಗಲು ಇರುಳು ಮೊರೆ ಇಡೋದಾದರೆ, ಪರಲೋಕ ರಾಜ್ಯ ಸೇರಬೇಕಂತ ಬಯಕೆಯಿಂದ, ನನಗೆ ಮರಣ ಬೇಡ ನಿತ್ಯ ಜೀವ ಬೇಕು ಅಂತ ಆಸಕ್ತಿಯಿಂದ ರಕ್ಷಣೆ ಹೊಂದಿರುವಂಥ ನೀನು ನಾನು, ಯೇಸುನೇ ನನಗೆ ಸರ್ವಸ್ವ, ಅವನಿಲ್ಲ ಅಂದರೆ ನನಗೆ ಬೇರೆ ಗತಿನೇ ಇಲ್ಲ ಅಂತ ಯಾರು ನಂಬ್ತಾರೋ ಅವರಿಗೆ ದೇವರ ವಾಗ್ದಾನ, ನಾನು ನಿಮ್ಮನ್ನು ಕೈ ಬಿಡೋದೇ ಇಲ್ಲ, ನಾನು ನಿಮ್ಮನ್ನು ಕೈ ಬಿಡೋದೇ ಇಲ್ಲ ಮಗಳೇ, ಮಗನೇ, ನಾನು ನಿಮ್ಮನ್ನು ಕೈ ಬಿಡೋಲ್ಲ. ಅನೇಕರು ಕೈ ಬಿಟ್ಟು ಹೋಗ್ಬಿಡ್ತಾರೆ, ತಂದೆ ತಾಯಿ ಕೈ ಬಿಟ್ಬಿಡ್ತಾರೆ, ಬಂಧುಗಳು ಕೈ ಬಿಟ್ಬಿಡ್ತಾರೆ, ನಂಬಿದಂಥ ಸ್ನೇಹಿತರು ಕೈ ಬಿಟ್ಟು ಹೋಗುತ್ತೆ. ಸಮಯ ಸರಿ ಇಲ್ಲ ಅಂದರೆ ಕೈ ಇಟ್ಟಿದ್ದಲ್ಲ ಅದು ಮಣ್ಣಾಗಿ ಹೋಗ್ಬಿಡುತ್ರಿ. ಮಟಾಶ್ ಲೆಗ್ ಅಂದ್ರೆ ಏನು? ಹೇಳ್ರಿ, ಮಟಾಶ್ ಲೆಗ್ ಅಂದ್ರೇನು? ನಾವು ಕಾಲಿಟ್ಟಿದ್ದ ಜಾಗ ಎಲ್ಲ ಬರ್ಬಾದ್ ಆಗ್ಬಿಡೋದು. ಆದರೂ ದೇವ್ರ ಕೃಪೆ ಏನು ಗೊತ್ತಾ, ನೀತಿವಂತನ ಕಾಲಿಟ್ಟಿದ್ದ ಜಾಗ ಎಲ್ಲ ದೇವ್ರು ಬ್ಲೆಸ್ ಮಾಡಿಬಿಡ್ತಾರೆ. ಹಲ್ಲೆಲೂಯ. ನೀತಿವಂತ ಮರುಭೂಮಿಲಿ ಕಾಲಿಟ್ಟರೆ ಅದು ಬೆಳೆಯ ಭೂಮಿ ಆಗ್ಬಿಡುತ್ತಂತೆ. ಒಂದು ಆಮೇಲೆ ಹೇಳ್ರಿ,
ದುಃಖದವರ ಮನೆಗೆ ನೀತಿವಂತ ನಿಜವಾಗ್ಲೂ ಕಾಲಿಟ್ಟರೆ ಅವರ ದುಃಖ ಆನಂದ ದುಃಖವಾಗಿ ಮಾರ್ಪಡ್ತದೆ. ನೀತಿವಂತನಾಗಿ ಕಷ್ಟದ ಮನೆಗೆ ಸಂಧಿಸಿದ್ರೆ ಅವರ ಕಷ್ಟಕ್ಕೆ ಯೇಸು ಪರಿಹಾರ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ಯೇಸುವನ್ನು ನಿಜವಾಗಲೂ ಮನಪೂರ್ತಿಯಾಗಿ ನೀನು ಆರಾಧನೆ ಮಾಡ್ತಾ ಇದೀಯ. ಅವನ ಆತ್ಮಸ್ವರೂಪನಾದ ದೇವರು. ಬೈಬಲ್ ಹೇಳ್ತದೆ, ಹೆಂಗೆಂಗೋ ಆರಾಧನೆ ಮಾಡಿದ್ರೆ ದೇವರು ಒಲಿಯಲ್ಲ. ನಿಮ್ಗೆ ಇನ್ನೊಂದು ಸತ್ಯ ಗೊತ್ತಾ? ದೇವ್ರನ್ನ ಹೊಲಿಸ್ಕೊಳ್ಳೋಕ್ಕೆ ಏನೇನೆಲ್ಲ ಮಾಡ್ತಾವ್ರೆ ಅಂತ. ಜನ ದೇವ್ರನ್ನ ಹೊಲಿಸ್ಕೊಳ್ತಾವ್ರೆ, ದೇವನೂ ಹೊಲಿಸ್ಕೊಳ್ತಾವ್ರೆ. ಕನ್ಫ್ಯೂಷನ್. ನಾನು ಯಾರನ್ನ ಹೊಲಿಸ್ಕೊಂಡಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಆದರೆ ನೀತಿವಂತನಿಗೆ ಮಾತ್ರ ಆ ಕನ್ಫ್ಯೂಷನ್ ದೇವ್ರು ತೆಗೆದು ಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ನೀತಿವಂತನ ಕಣ್ಣಿಗೆ ಮಾತ್ರ ದೇವರು ನಿಜವಾಗ್ಲೂ ಕಾಣಲಿಕ್ಕೆ ಸಾಧ್ಯ. ಅನೀತಿವಂತನು ದೇವರನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ. ನೀತಿವಂತನು ಮಾತ್ರ ಸತ್ಯ ಮಾರ್ಗದಲ್ಲಿ ನಡೆಯೋಕೆ ಸಾಧ್ಯ. ಅದಕ್ಕೆ ದೇವರು ಹೇಳ್ತಾನೆ, ನೀತಿವಂತನೇ ನನ್ನನ್ನು ನೋಡಬೇಕಾ? ಇಕ್ಕಟ್ಟಾದ ಬಾಗಿಲಲ್ಲಿ ಬಾ. ಅಗಲವಾದ ಬಾಗಿಲು ದೊಡ್ಡದು, ಅದರಲ್ಲಿ ಬಹಳ ಜನ ಹೋಗ್ತಾರೆ. ಇಕ್ಕಟ್ಟಾದ ಬಾಗಿಲು ಚಿಕ್ಕದು, ಅದರಲ್ಲಿ ಸ್ವಲ್ಪ ಜನ ಮಾತ್ರ ಬರ್ತಾರೆ. ಹಲ್ಲೆಲೂಯಾ. ದೇವ್ರನ್ನ ನೋಡಕ್ಕೆ ಹೋಗ್ಬೇಕು ಅಂದರೆ ಇಕ್ಕಟ್ಟಲ್ಲೇ ಹೋಗ್ಬೇಕಂತೆ. ದೆವ್ವನ ನೋಡಕ್ಕೆ ಹೋಗ್ಬೇಕು ಅಂದರೆ ಅಗಲವಾದ ದಾರಿಲಿ ಹೋಗ್ಬೇಕಂತೆ. ದೇವ್ರು ಹೇಳ್ತಾನೆ, ನಿಮ್ಮನ್ನು ಬೆಳಕಾಗಿ ಇರೋಕೆ ಇಷ್ಟಪಡ್ತೀನಿ ಅಂತ. ದೆವ್ವ ಹೇಳ್ತಾನೆ, ನಿಮ್ಮನ್ನು ಕತ್ತಲೆಯಲ್ಲಿ ಕುಂಡಿಸ್ಬೇಕಂತ ಇಷ್ಟಪಡ್ತೀನಿ ಅಂತ. ಯಾವುದ್ರಲ್ಲಿ ಕೂತ್ಕೊಳ್ಳೋಕೆ ಇಷ್ಟ ಹೇಳ್ರಿ? ಯಾವುದ್ರಲ್ಲಿ ಕೂತ್ಕೊಳ್ಳೋಕೆ ಇಷ್ಟ? ಎಷ್ಟು ಜನ ಫಿಲಮ್ ಟಾಕೀಸ್ಗೆ ಹೋಗಿದ್ದೀರಾ? ಹೋಗಿದ್ದೀರಾ? ಹೋಗಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ, ಹೋಗ್ಬಿಟ್ಟಿರ್ತೀರ. ಈಗ ವಿಶ್ವಾಸಿಗಳೇ ಹೋಯ್ತಾವ್ರೆ ಕದ್ದು ಮುಚ್ಚಿ, ಪಾಸ್ಟ್ರಿಗೆ ಕಣ್ಣು ಮುಚ್ಚಿ ಫಿಲಮ್ ಟಾಕೀಸ್ಗೆ ಹೋಗ್ತಾರೆ. ಯಾವ ಫಿಲಮ್ ಟಾಕೀಸಲ್ಲಿ ನಿಮಗೆ ಟ್ಯೂಬ್ ಲೈಟ್ ಹಾಕಿ ಫಿಲಮ್ ತೋರಿಸ್ತಾರೆ? ಟ್ಯೂಬ್ ಲೈಟ್ ಹಾಕಿ ಫಿಲಮ್ ತೋರಿಸ್ತಾರೆ, ಬೆಳಕಲ್ಲಿ ತೋರಿಸ್ತಾರೆ, ಕತ್ಲೆಯಲ್ಲಿ ತೋರಿಸ್ತಾರೆ. ಯಾಕ್ರಿ ಕತ್ಲೆಯಲ್ಲಿ ತೋರಿಸ್ತಾರೆ? ಅದು ಚೆನ್ನಾಗಿ ಕಾಣುತ್ತೆ, ನಿಮ್ಮನ್ನ ಕತ್ಲೆಯಲ್ಲಿ ಪರ್ಮನೆಂಟಾಗಿ ಕುಂಡಿಸ್ಬಿಡ್ತದೆ. ಅರ್ಥ ಆಗುತ್ತಾ? ದೇವಾಲಯದಲ್ಲಿ ದೇವರಿದ್ದಾನೆ, ಕತ್ತಲೆ ಮನೆಯಲ್ಲಿ ದೇವ ಇದ್ದಾನೆ. ಬೆಳಕಿನವರಾಗಿರಬೇಕೆಂಬುದೇ ದೇವರಿಗಿಷ್ಟ. ನೀತಿವಂತರಾಗಬೇಕೆಂಬುದೇ ದೇವರಿಗಿಷ್ಟ. ಪರಲೋಕಕ್ಕೆ ನೀವು ಬಾಧ್ಯಸ್ಥರಾಗಬೇಕೆಂಬುದೇ ದೇವರ ಇಷ್ಟ. ಮರಣದಿಂದ ನಿತ್ಯ ಜೀವಕ್ಕೆ ನೀವು ನಡಿಬೇಕನ್ನೋದೇ ದೇವರಿಗಿಷ್ಟ. ದುಷ್ಟರು ಹೆಚ್ಚಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕಡೆಯದಾಗಿ ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 29-30ನೇ ವಚನ ಹೇಳ್ತದೆ, ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡಿ ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡಿ ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯಗಳಲ್ಲಿ ಒಂದು ಹೋಗೋದು ನಿಮಗೆ ಹಿತವಲ್ಲವೇ? ಹಲ್ಲೆಲೂಯಾ. ನಮ್ಮ ಅಂಗಾಂಗಗಳನ್ನ ಯಾವುದು ತಿನ್ಕೊಂಡು ಬರೋದು? ಹುಳನ? ಒಂದು ಕ್ಯಾನ್ಸರು, ಇನ್ನೊಂದು ಶುಗರು. ಕ್ಯಾನ್ಸರ್ ಬಂದವನೂ ಇರಲ್ಲ, ಶುಗರ್ ಬಂದವನೂ ಇರಲ್ಲ. ಈಗ ಶುಗರ್ ಬಂದವ್ರಿಗೆ ತುಂಬ ಆಸೆಗೆ ಜಿಲೇಬಿ ಅಂತೆ.
ಸ್ವೀಟ್ ನೋಡಿದ್ರೆ ಬಿಡಲ್ಲ ಅಂತ. ಸಕ್ಕರೆ ಇದ್ರೆ ಹೆಂಗೆ ಇರಬೇಕು ಅಂತ ಶುಗರ್ ಪೇಷಂಟ್ ಅವರೆಲ್ಲ ಮನೇಲಿ ಹೆಂಡತಿಗೆ ತಪ್ಪಿಸ್ಕೊಂಡು ಅವ್ರಿಗೆ ತಪ್ಪಿಸ್ಕೊಂಡು ಇವ್ರಿಗೆ ತಪ್ಪಿಸ್ಕೊಂಡು ಬೇಕ್ರಿಗೆ ಹೋಗಿ ಏನೋ ತಿನ್ಕೊಂಡು ಮನೆಗೆ ಬಂದುಬಿಡ್ತಾರೆ. ಅದು ಸತ್ಯವೇದ ಹೇಳ್ತದೆ. ಈ ರೋಗದ ಮೂಲಕವಾಗಿ ನಮ್ಮ ಶರೀರದ ಅಂಗಗಳು ಒಂದು ವೇಳೆ ಲಯವಾಗಿ ಹೋಗಬಹುದು, ಆದರೆ ನಿಮ್ಮ ಆತ್ಮನ ಅದು ಮುಟ್ಟಲ್ಲ. ಶುಗರ್ ನಿಮ್ಮ ಆತ್ಮನ ಮುಟ್ಟಲ್ಲ, ಕ್ಯಾನ್ಸರ್ ನಿಮ್ಮ ಆತ್ಮನ ಮುಟ್ಟಲ್ಲ, ಬೇರೆ ಯಾವುದೇ ರೋಗ ನಿಮ್ಮ ಆತ್ಮನ ಮುಟ್ಟಲ್ಲ. ದೇವರು ಹೇಳ್ತಾನೆ, ಶರೀರದ ಮೂಲಕವಾಗಿ ನಿಮ್ಮ ಆತ್ಮವನ್ನು ಕೆಡಿಸೋದಕ್ಕೆ ಪ್ರಯತ್ನ ಮಾಡುವಂಥ ಅಂಗವನ್ನ ನೀವು ಕಿತ್ತಾಕಬೇಕಂತೆ. ಕಿತ್ತಾಕದಂದ್ರೆ ಹೆಂಗೆ? ಎಷ್ಟೋ ಟಿ ವಿಲಿ ಪೇಪರ್ಗಳಲ್ಲಿ ನ್ಯೂಸು, ಹೆಂಡತಿಗೆ ಗಂಡ ಇಷ್ಟ ಆಗಿಲ್ಲ ಅಂದರೆ ಚಾಕು ತಗೊಳ್ಳೋದು, ಎಲ್ಲ ಪೀಸ್ 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 ಪೀಸ್. ಮುಂಚೆ ಆದರೂ ಕೊಂದು ಹೋಗೋರು, ಈಗ ಕೊಲ್ತಾ ಇಲ್ಲ, ಪೀಸ್ ಪೀಸ್ ಮಾಡಿ ಫ್ರೈ ಮಾಡಿಕೊಂಡೆ ತಿಂತ ಇದ್ದೀರಾ? ಕಾರಣ ಏನು? ಪಾಪ ಅಷ್ಟು ಬೆಳೆದು ಬಿಟ್ಟಿದೆ. ಅದು ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಣ್ಣು ದೇವರನ್ನು ನೋಡದೆ ಪಾಪವನ್ನು ನೋಡ್ತಾ ಇರೋದಾದ್ರೆ ಅದನ್ನು ಕಿತ್ತಾಕು. ಅದರ ಅರ್ಥ ಕಣ್ಗುಡ್ಡೆನ ಒಳಗಿಂದ ಎತ್ತಿ ಆಚೆ ಹಾಕು ಅಂತಲ್ಲ. ಹಂಗಂದ್ರೆ ನಮ್ಮ ಶರೀರದಲ್ಲಿ ಏನೂ ಇರಲ್ಲ. ನಿಮ್ಮನ್ನು ಯಾವ ಕಣ್ಣು ವಂಚಿಸ್ತಾ ಇದೆಯೋ ಆ ಕಣ್ಣು ವಂಚನೆಗೆ ಒಳಗಾಗದ ಹಾಗೆ ಯೇಸುವಿನಲ್ಲಿ ಅದನ್ನು ಕಟ್ಟಾಕು. ಯಾವ ಕೈ ನಿಮ್ಮನ್ನು ಪಿಕ್ ಪ್ಯಾಕೆಟ್ ಮಾಡೋದ್ರಿಂದ ಬಿಡುಗಡೆ ಮಾಡದಂತೆ ಇದೆಯೋ, ಪಿಕ್ ಪ್ಯಾಕೆಟ್ ಮಾಡೋರಿಗೆ ಏನು ಗೊತ್ತಾ ವಿಶೇಷ? ಅವ್ರಿಗೆ ಯಾರ್ದಾದ್ರೂ ಜೋಬ್ ದಪ್ಪ ಕಾಣ್ಬಿಟ್ರೆ ಸಾಕು, ಅವ್ರ ಕೈ ಕಡಿಯುತ್ತಂತೆ. ಕಡ್ದು ಆ ಜೋಬನ್ನೇ ತೆಗಿಯೋರು. ಅದು ಬೈಬಲ್ ಹೇಳ್ತದೆ. ಅಂಥ ಸ್ವಭಾವ ಇದ್ದರೆ ಅದನ್ನು ಕ್ರಿಸ್ತೇಶುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಅದನ್ನು ಕಟ್ಟಾಕೋ. ಯಾವ ಪಾಪ ನಿನ್ನ ಕೈಯಲ್ಲಿ ಬಿಡಕ್ಕಾಗಲ್ಲ ಅಂತ ಹೇಳ್ತಾ ಇದೆಯೋ ಅದನ್ನು ಯೇಸುವಿನ ಕೈಗೆ ಒಪ್ಪಿಸಿಕೊಡು. ಸ್ವಾಮಿ ಹೇಳ್ತಾನೆ, ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಮನುಷ್ಯನಿಗೆ ಅಸಾಧ್ಯ, ನನಗೆಲ್ಲವೂ ಸಾಧ್ಯ. ಮನುಷ್ಯನಿಗೆ ಅಸಾಧ್ಯ, ನನಗೆಲ್ಲವೂ ಸಾಧ್ಯ. ಪ್ರಿಯ ಸಹೋದರಿ, ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸ್ತಾ ಇದೆಯಾ? ನಿನ್ನ ಬಾಯಿ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸ್ತಾ ಇದೆಯಾ? ನಿನ್ನ ಕಿವಿ ಪಾಪದಲ್ಲಿ ಸಿಕ್ಕಿಸ್ತಾ ಇದೆಯಾ? ನಿನ್ನ ಕೈ ಪಾಪದಲ್ಲಿ ಸಿಕ್ಕಿಸ್ತಾ ಇದೆಯಾ? ನಿನ್ನ ಕಾಲುಗಳು ಪಾಪದಲ್ಲಿ ಸಿಕ್ಕಿಸ್ತಾ ಇದೆಯಾ? ಅದನ್ನ ನೀತಿವಂತನಾಗಿ ಎಡಬಿಡದೆ ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡ್ತಾನೆ. ಹಲ್ಲೇಲೂಯಾ. ಎಷ್ಟು ಜನ ಪ್ರಾರ್ಥನೆ ಮಾಡಿ ಉತ್ತರ ಹೊಂದ್ಕೊಂಡಿದ್ದೀರಾ? ನಾನು ನಿಜವಾಗ್ಲೂ ಹೇಳ್ತೀನಿ, ಪ್ರಾರ್ಥನೆಗೆ ದೇವರು ಜಯ ಕೊಡ್ತಾನೆ. ಆಮೆನ್. ಹಲ್ಲೇಲೂಯಾ. ಪ್ರೀತಿಯ ಸಹೋದರಿ ಸಹೋದರನೇ, ದೇವರ ವಾಕ್ಯ ಹೇಳ್ತದೆ, ಎರಡು ದಾರಿ. ಯಾವ ದಾರಿ ಬೇಕೋ ನೀನು ಆಯ್ಕೆ ಮಾಡ್ಕೋ. ನೀತಿವಂತನ ದಾರಿ ಬೇಕಾ? ಅನೀತಿವಂತನ ಮಾರ್ಗ ಬೇಕಾ? ದುಷ್ಟರು ಲೋಕದಲ್ಲಿ ನಿಲ್ಲೋದಿಲ್ಲ, ನೀತಿವಂತರು ಸದಾಕಾಲ ನಿಂತ್ಕೊಳ್ತಾರೆ. ನೀತಿವಂತರು ದೇವರ ರಾಜ್ಯಕ್ಕೆ ಸೇರ್ತಾರೆ, ಅನೀತಿವಂತರು ದೇವರ ಮನೆಗೆ ಸೇರೋದಿಲ್ಲ. ದುಷ್ಟರ ಪ್ರಾರ್ಥನೆಗೆ ದೇವರು ಫಲ ಕೊಡಲ್ಲ, ನೀತಿವಂತರ ಪ್ರಾರ್ಥನೆಗೆ ದೇವರು ಫಲ ಕೊಡ್ತಾನೆ. ಹಲ್ಲೇಲೂಯಾ. ಯೇಸುನೇ ನನಗೆ ಸರ್ವಸ್ವ ಅಂತ ಯಾರು ನಂಬ್ತಾರೋ ಅವರಿಗೆ ದೇವರು ಹೇಳ್ತಾನೆ, ಯೇಸುಗೆ ಏನೆಲ್ಲ ಆಶೀರ್ವಾದ ಇದೆಯೋ ನನ್ನ ಮಗನನ್ನು ನಂಬುವ ನಿಮಗೆ ಎಲ್ಲ ಆಶೀರ್ವಾದ ನಿಮಗೆ ಕೊಡ್ತೇನೆ. ಹಲ್ಲೇಲೂಯಾ. ಎಷ್ಟು ಜನಕ್ಕೆ ಆತ್ಮಿಕ ಆಶೀರ್ವಾದ ಬೇಕು? ಆತ್ಮಿಕ ಆಶೀರ್ವಾದ ಬೇಕಾ? ಶಾರೀರಿಕ ಆಶೀರ್ವಾದ ಬೇಕಾ? ಎರಡು ತಟ್ಟೆ ನಿಮ್ಮ ಮುಂದೆ ಇಟ್ಟಿದ್ದಾನಂತೆ ದೇವರು. ಆಶೀರ್ವಾದ ಮತ್ತು ಶಾಪ. ಯಾವುದ್ರ ಮೇಲೆ ಹೋಗುತ್ತೆ ನಮ್ಮ ಕೈ? ಎಲ್ಲರ ಕೈ ಏನೋಗುತ್ತೆ? ಆಶೀರ್ವಾದದ ಮೇಲೆ. ಒಂದು ತಟ್ಟೆಯಲ್ಲಿ ಬಂಗಾರ, ಒಂದು ತಟ್ಟೆಯಲ್ಲಿ ಹಿತ್ತಾಳೆ ಇಟ್ಟರೆ ಯಾವುದ್ರ ಮೇಲೆ ಹೋಗುತ್ತೆ?
ಹಿತ್ತಾಳೆ ಮೇಲೆ ಹೋಗುತ್ತಾ? ಯಾವ ಕಾರಣಕ್ಕೂ ಹೋಗಲ್ಲ. ಎಲ್ಲರ ಕೈ ಬಂಗಾರದ ಕಡೆಗೆ ಹೋಗ್ಬಿಡ್ತದೆ. ಇವತ್ತು ದೇವರು ಹೇಳ್ತಾನೆ, ನಿಜವಾದ ಬಂಗಾರ ನಾನು, ಕಾಗೆ ಬಂಗಾರ ದೆವ್ವ. ಅರ್ಥ ಆಗುತ್ತಾ? ನಿಜವಾದ ಬಂಗಾರನ ಕಂಡಿಡಿಯೋನು ನೀತಿವಂತ, ಕಾಗೆ ಭಂಡಾರನ ಕಂಡಿಡಿದವನು ಅನೀತಿವಂತ. ಕಾಗೆದು ವಿಶೇಷತೆ ಗೊತ್ತಾ ನಿಮಗೆ? ಇವಾಗ ಚೆನ್ನಾಗಿದ್ದಾಗ ಕಾಗೆ ನಮ್ಮ ಮನೆ ಮುಂದೆ ಬಂದರೆ ಅದನ್ನು ಕೋಲ್ ತಗೊಂಡು ಕಲ್ಲು ತಗೊಂಡು ಓಡಿಸ್ತೀವಿ. ಆ ವ್ಯಕ್ತಿ ಸತ್ತೋಗ್ಬಿಟ್ರೆ ಅನ್ನನ ಇಟ್ಬಿಟ್ಟು ಅವನಿಗೋಸ್ಕರ ಕಾಗೆನ ಬಾ 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 ಅಂತ ಕರಿತೀವಿ. ಅದು ದೇವರ ವಾಕ್ಯ ಹೇಳ್ತದೆ, ಆಕಾಶದಲ್ಲಿ ಹಾರುವಂಥ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತೋದಿಲ್ಲ, ಕುಯ್ಯೋದಿಲ್ಲ, ಅವುಗಳನ್ನು ನಾನು ಸಾಕ್ತೇನೆ. ಅವುಗಳಿಗಿಂತ ಹೆಚ್ಚಿನವರಾದ ನೀವು ಕೇಳಿಕೊಳ್ಳೋದಾದರೆ ನಾನು ಕೊಡದೆ ಬಿಡ್ತೀನ? ಯಾವತ್ತಾದರೂ ಒಂದು ಕಾಗೆ ಆಗಲಿ, ಗುಬ್ಬಚ್ಚಿ ಆಗಲಿ, ಪಾರಿವಾಳ ಆಗಲಿ, ನನಗೆ ಹೊಟ್ಟೆ ಹಸಿತಾ ಇದೆ ಸ್ವಲ್ಪ ಊಟ ಕೊಡಿ ಅಂತ ಬಂದಿದೆಯಾ ನಿಮ್ಮ ಮನೆ ಹತ್ರ? ಬಂದಿದೆಯಾ? ಅದು ಕೇಳೋದು ತನ್ನ ಸೃಷ್ಟಿಕರ್ತನನ್ನು, ಅದು ಕೇಳೋದು ಸೃಷ್ಟಿಕರ್ತನನ್ನು. ನಾವೇ ಇವತ್ತು ಬುದ್ಧಿಜೀವಿಗಳು ಸ್ವಲ್ಪ ಕಾಳಂತೆ ಅಕ್ಕಿಯಂತೆ ತಗೊಂಡೋಗಿ ಮನೆ ಮುಂದೆ ಹಾಕೋದು, ಪಾಪ ಬಂದ ಮೇಲೆ ಅವುಗಳನ್ನ ಹೊಡೆಯೋದು. ಅದು ದೇವರ ವಾಕ್ಯ ಹೇಳ್ತದೆ, ಅವುಗಳಿಗೆ ಊಟ ಹಾಕೋದು ತಪ್ಪಲ್ಲ, ನಾಯಿಗೆ ಊಟ ಹಾಕೋದು ತಪ್ಪಲ್ಲ, ಪ್ರಾಣಿಗಳಿಗೆ ಊಟ ಹಾಕೋದು ತಪ್ಪಲ್ಲ, ಅವುಗಳಿಗೆ ದಯೆ ತೋರಿಸೋದು ತಪ್ಪಲ್ಲ. ಆದ ದೇವರ ವಾಕ್ಯ ಹೇಳ್ತದೆ, ಅವುಗಳಿಗಿಂತ ಪರಲೋಕದ ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಅವುಗಳಿಗೆ ಆತ್ಮ ಇಲ್ಲ, ನಿನಗೆ ವಿಶೇಷವಾಗಿ ದೇವರು ನಿನ್ನ ಒಳಗಡೆ ಒಂದು ಆತ್ಮ ಕೊಟ್ಟಿದ್ದಾನೆ. ಹಲ್ಲೇಲೂಯಾ. ಆತ್ಮ ಸಾಧಾರಣವಾದ ಆತ್ಮ ಅಲ್ಲ, ಅದು ಪರಮಾತ್ಮನಿಗೆ ಸಂಬಂಧಪಟ್ಟ. ಪ್ರೀತಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ಎರಡು ಮಾರ್ಗದಲ್ಲಿ ಒಳ್ಳೆ ಮಾರ್ಗ ಅಂದರೆ ಸತ್ಯ ಜೀವ ಇರುವಂಥ ಮಾರ್ಗನ ಆರಿಸ್ಕೊಳ್ರಿ. ಅದಕ್ಕೆ ಯೇಸು ಹೇಳ್ತಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ನಿಮಗೆ ಜೀವ. ಹಲ್ಲೇಲೂಯಾ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಲೋಕ ಶಾಶ್ವತ ಅಲ್ಲ, ಲೋಕದ ಕಾರ್ಯಗಳು ಶಾಶ್ವತ ಅಲ್ಲ. ಯೇಸು ಶಾಶ್ವತ ಅಂತ ಬರೆಯಲ್ಪಟ್ಟಿದೆ. ಅವನನ್ನು ಹಿಂಬಾಲಿಸುವಂಥವರು ಶಾಶ್ವತ ಅಂತ ಬರೆಯಲ್ಪಟ್ಟಿದೆ. ಅವನ ಮೇಲೆ ನಂಬಿಕೆ ಇಡುವವರು ಶಾಶ್ವತ. ಅವನು ಎಲ್ಲಿದ್ದಾನೋ ಅಲ್ಲಿ ನಾವು ಸೇರೋದು ನಿಶ್ಚಯ ಅಂತ ಬರೆಯಲ್ಪಟ್ಟಿದೆ. ಹೌದು, ನೀತಿವಂತನು ಮಾತ್ರ ನಂಬಿಕೆಯಿಂದ ಜೀವಿಸ್ತಾನಂತೆ. ಕಷ್ಟ ಇದ್ದರೂ, ಸುಖ ಇದ್ದರೂ, ಸಮಸ್ಯೆಗಳಿದ್ದರೂ, ನೋವುಗಳಿದ್ದರೂ, ರೋಗ ಇದ್ದರೂ, ವೇದನೆಗಳಿದ್ದರೂ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಹಲ್ಲೇಲೂಯಾ. ಒಂದು ದೊಡ್ಡ ಶ್ರೀಮಂತ, ನಾನು ಇದನ್ನು ಹೇಳಿ ಮುಗಿಸ್ತೇನೆ. ಒಬ್ಬ ದೊಡ್ಡ ಶ್ರೀಮಂತ ತನ್ನ ಎಲ್ಲ ಆಸ್ತಿಯನ್ನು ತನ್ನ ಮಗಳಿಗಾಗಿ ಕೂಡಿಡ್ತಾ ಇದ್ದ. ತನ್ನ ಮಗಳು ಪ್ರಾಯಕ್ಕೆ ಬಂದುಬಿಟ್ಲು, ಎಜುಕೇಷನ್ ಮುಗೀತು. ಮಗಳಿಗೆ ಗೊತ್ತಿಲ್ಲದ ತಂದೆ ಆಸ್ತಿಯನ್ನು ದಿನ ಕೂಡಿ 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 ಇಟ್ಕೊಂಡು ಬಂದ. ಮದುವೆಯ ಪ್ರಾಯ ಬಂದಾಗ ಒಂದು ಹುಡುಗನನ್ನು ನೋಡಿ ಮದುವೆ ಮಾಡಿಸ್ತಾನೆ. ಒಬ್ಬಳೇ ಮಗಳಿದ್ದ ಕಾರಣ ಮನೆ ಅಳಿಯನಾಗಿ ಮಾಡ್ಕೊಂಡು ಬಿಟ್ಟ. ಈಗ ಮಗಳು ದಾಂಪತ್ಯ ಜೀವಿತಕ್ಕೆ ಸೇರಲ್ಪಟ್ಲು. ತನ್ನದೇ ಆದ ಸಂಸಾರವನ್ನು ಕಟ್ಟಿಕೊಳ್ಳೋದಕ್ಕೆ ಅವಳು ಸಿದ್ಧಳಾದ್ಲು. ತಂದೆ ಸ್ವಲ್ಪ ಕಾಲ ಮಗಳನ್ನು ನೋಡ್ದ. ಸಂತೋಷವಾಗಿ ಗಂಡ ಹೆಂಡತಿ ಕಾಲ ಕಳೀತಾ ಇದ್ರು. ಇದನ್ನು ಕಂಡಂತ ತಂದೆ ತನ್ನ ಆಸ್ತಿಯನ್ನೆಲ್ಲ ಸ್ವಲ್ಪನೂ ಇಟ್ಟುಕೊಳ್ಳದೆ
ತನ್ನ ಮಗಳಿಗೆ ಕೊಡಬೇಕಂತ ನಿಶ್ಚಯ ಮಾಡಿಕೊಂಡ. ತನ್ನ ಮಗಳ ಮೇಲೆ ಅಷ್ಟೊಂದು ಅಪಾರವಾದ ನಂಬಿಕೆಯಿಂದ ಒಂದು ದಿನ ಮಗಳನ್ನು ಅಳಿಯನನ್ನು ಕರೆದು ಅವನ ಎಲ್ಲ ಆಸ್ತಿಗಳನ್ನು ಮಗಳ ಕೈಗೆ ಅವನು ಕೊಟ್ಟು ಬಿಡ್ತಾನೆ. ಹಣ ಅಂದರೆ ಹೆಣನೇ ಬಾಯಿ ಬಿಡುತ್ತಂತೆ. ಹಣ ಅಂದರೆ ಹೆಣನೇ ಬಾಯಿ ಬಿಡುತ್ತಂತೆ. ಇನ್ನು ಜೀವಂತವಾಗಿ ಇರೋರು ಬಾಯಿ ಬಿಡೋದು ತಪ್ಪೇನಿಲ್ಲ. ತನ್ನ ಆಸ್ತಿಯನ್ನೆಲ್ಲ ಮಗಳಿಗೆ ಕೊಟ್ಟಂಥ ತಂದೆ ಸ್ವಲ್ಪ ಸಮಯ ಆದ ತದನಂತರ ಯಾವಾಗ ಆಸ್ತಿಯೆಲ್ಲ ಮಗಳಿಗೂ ಅಳಿಯನಿಗೆ ಅವನು ಕೊಟ್ಟುಬಿಟ್ನೋ, ಹಣ ಬಂದ ಮೇಲೆ ಮಗಳ ಅಳಿಯನ ಗುಣ ಚೇಂಜ್ ಆಗೋಯ್ತು. ತಂದೆ ಕಡೆಗೆ ಗಮನ ಇಲ್ಲ, ತಂದೆಗೆ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಆರೋಗ್ಯ ವಿಚಾರಿಸ್ತಾ ಇಲ್ಲ, ಹೇಗಿದ್ಯಾ ಅಂತ ಕೇಳ್ತಾ ಇಲ್ಲ, ತಂದೆ ಜೊತೆ ಮಾತನಾಡುವ ಸಮಯ ಕೊಡ್ತಾ ಇಲ್ಲ, ಪ್ರೀತಿಸುವ ಸಮಯ ಕೊಡ್ತಾ ಇಲ್ಲ. ಹೇಗಿದ್ಯಪ್ಪ ಅಂತ ಕೇಳದಷ್ಟು ಮಟ್ಟಿಗೆ ಮಗಳು ಅಳಿಯ ತಂದೆ ಹತ್ರ ನಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಅದನ್ನು ಕಂಡಂಥ ತಂದೆ ಚಿಂತಾಗ್ರಾಂತನಾಗಿ, ಅಯ್ಯೋ ಆ ಅಧಿಕಾರ ಅಂತಸ್ತು ನನ್ನ ಕೈಲಿದ್ದಾಗಲೇ ಎಷ್ಟೋ ಚೆನ್ನಾಗಿತ್ತಲ್ಲ, ನಾನು ಆಯ್ಕೆ ಮಾಡಿಕೊಂಡಂಥ ದಾರಿ ತಪ್ಪಾಗಿ ಹೋಯ್ತಲ್ಲ, ಎಡವಿ ಬಿಟ್ಟನಲ್ಲ ಅಂತ ಚಿಂತೆಗೆ ಒಳಗಾದ. ನನ್ನ ಕೈಯಲ್ಲಿ ಹಣ ಇದ್ದಾಗ, ಅಧಿಕಾರ ಇದ್ದಾಗ, ಬಂಧು ಬಳಗ ನನ್ನವರು ಎಲ್ಲ ನನಗೆ ಗೌರವ ಕೊಟ್ಟು ಚೆಂದಾಗಿ ಮಾತನಾಡಿಸ್ತಾ ಇದ್ರು. ಇವತ್ತು ನನ್ನ ಬಳಿ ಏನು ಇಲ್ಲ ಅಂದ ಕೂಡಲೇ ನನ್ನನ್ನು ಮಾತನಾಡಿಸೋದಕ್ಕೂ ಯಾರೂ ಇಲ್ಲ, ನಾನು ಹೇಗಿದ್ದೇನೆ ಅಂತ ಕೇಳೋದಕ್ಕೆ ಯಾರೂ ಇಲ್ಲ. ಇಂಥ ಪರಿಸ್ಥಿತಿಗೆ ನಾನು ಬಂದುಬಿಟ್ನಲ್ಲ ಅಂತ ತುಂಬ ದುಃಖದಲ್ಲಿ ಅವನಿರುವಂಥ ಒಂದು ಸಮಯ. ಇದ್ದೀರಾ? ಅಂಥ ಸಂದರ್ಭದಲ್ಲಿ ಕಳೆದುಕೊಂಡಂಥ ತಂದೆ ಒಂದು ತೀರ್ಮಾನ ಮಾಡ್ತಾನೆ. ಅವನ ಸ್ನೇಹಿತನ ಬಳಿಗೆ ಹೋಗಿ ಹೇಳ್ತಾನೆ, ನಿನ್ನಿಂದ ಒಂದೇ ಒಂದು ಉಪಕಾರ ಆಗಬೇಕು, ಅದನ್ನು ನೀನು ಮಾಡ್ತೀಯಾ? ಅವನೇನಂತ ಕೇಳುವಾಗ ಆ ತಂದೆ ಹೇಳ್ತಾನೆ, ಕಂಚಿನಲ್ಲಿ ಎಲ್ಲ ಕಾಯಿನ್ಗಳನ್ನ, ಕಂಚಿನ ಕಾಯಿನ್ಗಳನ್ನ ಮಾಡಿ, ಹಿತ್ತಾಳೆ ಕಾಯಿನ್ಗಳನ್ನ ಮಾಡಿ, ಚಿನ್ನದ ಲೇಪನವನ್ನು ಹಚ್ಚಿ ಒಂದು 20 ಪೆಟ್ಟಿಗೆ ನನ್ನ ಮನೆಗೆ ತಗೊಂಡು ಬಾ. ಸ್ವಲ್ಪ ದಿನದ ಮಟ್ಟಿಗೆ ಅದರ ವೆಚ್ಚವನ್ನು ನಾನು ನಿನಗೆ ತಲುಪಿಸ್ತೇನೆ. ನನ್ನ ಜೀವನದ ಗೆಳೆಯ ನೀನು, ಇದೊಂದು ಉಪಕಾರ ನೀನು ಮಾಡಬಹುದಾ ಅಂತ ಅವನು ಕೇಳುವಾಗ, ಮಗಳು ಅಳಿಯ ಇಲ್ಲದಂಥ ಸಂದರ್ಭದಲ್ಲಿ 20 ಪೆಟ್ಟಿಗೆ ಹಿತ್ತಾಳೆಯಲ್ಲಿ ಪಳಪಳ ಪಳಪಳ ಪಳ ಅಂತ ಹೊಳೆಯತಕ್ಕ ಚಿನ್ನದ ಕಾಯಿನ್ಗಳಿರುವ ಹಾಗೆ ಅವ್ರ ಮನೆಗೆ ಅವನು ತಂದು ಇಟ್ಟುಬಿಟ್ಟ. ಸ್ವಲ್ಪ ದಿನ ಆದ ಮೇಲೆ ಅವ್ರ ಮಗಳಿಗೆ ತಿರುಗಾ ಕರೀತಾನೆ, ಅಮ್ಮ ನಿನಗೆ ಕೊಡೋದ್ರಲ್ಲಿ ಒಂದು ಕೊಡೋದು ಮರ್ತು ಬಿಟ್ಟಿದ್ದೆ, ಈಗ ತಿರುಗಿ ಕೊಡಬೇಕಂತ ಮನಸ್ಸು ಮಾಡಿದ್ದೀನಿ, ನೀವಿಬ್ಬರು ಫ್ರೀ ಮಾಡ್ಕೊಂಡು ನನ್ನ ಬಳಿಗೆ ಬನ್ನಿರಿ. ಕೊಡ್ತೀನಿ ಅಂದ ತಕ್ಷಣ ಅಳಿಯಾನು ಮಗಳು ಬಂದುಬಿಟ್ರಂತೆ. ಅಪ್ಪ ಏನು ಕೊಡ್ತೀಯ ನೀನಂತ. ನಾನು ನಿಮಗೆ ಚಿನ್ನದ ಕಾಯಿನ್ಗಳನ್ನು ಕೊಡೋದು ಮರ್ತು ಬಿಟ್ಟಿದ್ದೆ, ಒಂದು 20 ಪೆಟ್ಟಿಗೆ ಆ ಕಾಯಿನ್ ಇದೆಯಮ್ಮ, ಒಂದು ಪೆಟ್ಟಿಗೆ ನನಗೆ ಅಂತ ಇಟ್ಕೊಂಡು ಇನ್ನು 19 ಪೆಟ್ಟಿಗೆ ನಿಮಗೆ ಕೊಡ್ತೇನೆ. ಒಂದು ಪೆಟ್ಟಿಗೆ ನಾನು ಸತ್ತ ತದನಂತರ ಅದನ್ನು ಯಾವುದಾದ್ರೂ ಒಳ್ಳೆ ಕಾರ್ಯಕ್ಕೆ
ನೀವು ಬಳಸಿಬಿಡ್ರಿ ಅಂತ ಹೇಳಿದ್ರಂತೆ. ಅವರಿಬ್ಬರು ಅವತ್ತೇ ನೈಟ್ ಡಿಸ್ಕಷನ್ ಮಾಡಿದ್ರಂತೆ. 19 ಪೆಟ್ಟಿಗೆ ಚಿನ್ನದ ನಾಣ್ಯ ನಮ್ಮ ತಂದೆ ಕೂಡಿಟ್ಟು ನಮಗೆ ಕೊಡ್ತಾ ಇದ್ದಾರಲ್ಲ, ಅವರಿರೋವರೆಗೂ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳಿ ಆ ಡೂಪ್ಲಿಕೇಟ್ ಕಾಯಿನ್ಗಳನ್ನ ತಗೊಂಡ ಮೇಲೆ ಆ ತಂದೆಗೆ ತಿರುಗಿ ರಾಜ ಮರ್ಯಾದೆ. ಇದ್ದೀರಾ? ಆ ತಂದೆಗೆ ತಿರುಗಿ ರಾಜ ಮರ್ಯಾದೆ ಪ್ರಾರಂಭ ಆಯಿತು. ಬೆಳಗ್ಗೆ ರೈಟ್ ಟೈಮ್ಗೆ ಟೀ ಕಾಫಿ ಬಂತು, ರೈಟ್ ಟೈಮ್ಗೆ ತಿಂಡಿ ಬಂತು, ರೈಟ್ ಟೈಮ್ಗೆ ಊಟ ಬಂತು, ರೈಟ್ ಟೈಮ್ಗೆ ಸ್ನ್ಯಾಕ್ಸ್ ಬಂತು, ರೈಟ್ ಟೈಮ್ಗೆ ಅವನಿಗೆ ಎಲ್ಲ ಸತ್ಕಾರಗಳು ನಡೀತಾ ಇತ್ತು. ಆವತ್ತಿಂದ ಅವನಿಗೆ ಯಾವ ಕೊರತೆನೂ ಬರಲಿಲ್ಲ. ಆ ತಂದೆ ತಿಳ್ಕೊಂಡ, ನಾನು ಬುದ್ಧಿ ಕೆಟ್ಟು ಕೆಲಸ ಮಾಡಿಬಿಟ್ಟೆ, ಈಗ ಸ್ವಲ್ಪ ಬುದ್ಧಿ ಓಡಿಸಿದೆ, ನಾನು ಹೆಂಗೋ ಬದುಕೊಂಡೆ ಅಂತ. ಅದು ದೇವರ ವಾಕ್ಯ ಹೇಳ್ತದೆ, ಯೇಸುವನ್ನು ಕಾಣದ ಹಾಗೆ ಶತ್ರು ನಿಮ್ಮನ್ನು ತಡೆದಿಟ್ಟಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಕೊಲೋಸ್ಯ 1:16 ನೋಡ್ತೇವೆ, ಭೂಪರಲೋಕದಲ್ಲಿ ಏನೆಲ್ಲ ನೋಡ್ತಾ ಇದ್ದೀರೋ ಅವೆಲ್ಲ ಯೇಸುವಿಗೆ ಸ್ವಂತ. ಅವನಿಗೆ ಬಿಟ್ಟು ಬೇರೆ ಯಾರಿಗೂ ಸ್ವಂತ ಅಲ್ಲ. ಅವನನ್ನು ಯಾರು ಸ್ವೀಕಾರ ಮಾಡಿಕೊಳ್ತೀರೋ ಅವನಿಗೆ ಸಂಬಂಧಪಟ್ಟ ಪ್ರತಿಯೊಂದು ನಿಮಗೆ ಸಂಬಂಧಪಟ್ಟದ್ದು. ಅದಕ್ಕೆ ಯೇಸು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ತಂದೆಯಾದ ದೇವರು ಹೇಳ್ತಾರೆ, ಈತನು ನನ್ನ ಪ್ರಿಯ ಮಗನು, ಈತನ ಮಾತನ್ನ ನೀವು ಕೇಳಬೇಕು. ಯಾರು ಕೇಳ್ತಾರೋ ಅವ್ರು ರಕ್ಷಣೆ ಹೊಂದ್ಕೊಳ್ತಾರೆ, ಯಾರು ಕೇಳ್ತಾರೋ ಅವ್ರು ನೀತಿವಂತರಾಗ್ತಾರೆ, ಯಾರು ಕೇಳ್ತಾರೋ ಅವ್ರು ಇರುವ ದಿನದ ತನಕ ಸತ್ಯ ಮಾರ್ಗ ಜೀವವನ್ನು ಅನುಸರಿಸ್ತಾರಂತೆ. ಹಲ್ಲೆಲೂಯಾ. ಆದ ಕಾರಣ ಇವತ್ತು ನಮ್ಮ ತೀರ್ಮಾನ, ಯೇಸುವಿನಲ್ಲಿದ್ದು ಇಲ್ಲದವರಾಗಿರೋದು ಬೇಡ. ಯೇಸುವಿನ ಒಳಗೆ ಒಂದು ಸಲ ಬಂದ ಮೇಲೆ ಪೌಲ್ ಹೇಳ್ತಾನೆ, ಬರುವಾಗ ಒಳಗೆ ಬರುವಾಗ ಏನೆಲ್ಲ ಬಿಟ್ಟು ಬಂದಿದೆಯೋ ಪುನಃ ಅದು ನಿನ್ನ ಒಳಗೆ ಬರದಾಗೆ ಎಚ್ಚರಿಕೆಯಾಗಿ ನೋಡಿಕೋ. ಏನು ಬಿಟ್ಟು ಬಂದಿರೋದು ನಾವು? ನಾನು ಮುಗಿಸ್ತಾ ಇದ್ದೀನಿ. ಏನು ಬಿಟ್ಟು ಬಂದಿರೋದು ನಾವು? ಅಪ್ಪ ಅಮ್ಮನ ಗೌರವಿಸುವಂತ ಐತೆ. ಏನು ಬಿಟ್ಟು ಬಂದಿದ್ದೀವಿ? ಒಂದು ವೇಳೆ ಕುಡುಕುತನ, ಬೀಡಿ ಹೊಡೆಯೋದು, ಕುಡಿಯೋದು, ಜರ್ದಾಕೋದು, ಪಾನ್ ಪರ್ಕ್ ಹಾಕೋದು, ಎಲೆ ಅಡಿಕೆ ಜಗ್ಗಿಯೋದು, ಬೇಡದ ಕೆಟ್ಟ 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 ಮಾತುಗಳನ್ನ ಆಡೋದು, ಚಾಡಿ ಹಚ್ಚೋದು, ಮನೆಗಳಲ್ಲಿ ಗಲಾಟೆ ಎಬ್ಸೋದು, ಗಂಡ ಹೆಂಡತಿ ಸಮಾಧಾನವಾಗಿ ಇಲ್ಲದೆ ಯಾವಾಗಲೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡೋದು. ಕ್ರಿಸ್ತನ ಒಳಗೆ ಬಂದಾಗ ಇವೆಲ್ಲವನ್ನ ಬಿಡಬೇಕಂತ. ವಿಶೇಷವಾಗಿ ಹೊಟ್ಟೆ ಕಿಚ್ಚು ಬಿಡಬೇಕಂತ. ಅದು ಎಲ್ಲಿದೆ ಬ್ರದರ್? ಹೊಟ್ಟೆ ಕಿಚ್ಚು ಎಲ್ಲಿದೆ ಬ್ರದರ್? ಅದು ಅಂಗಡಿಲಿ ಸಿಗಲ್ಲ ಬ್ರದರ್, ಆಟೋಮೆಟಿಕ್ಕಾಗಿ ಒಳಗೇ ಸಿಗುತ್ತೆ. ಅದನ್ನು ತೆಗೆಯೋದಕ್ಕೆ ಯೇಸು ಮಾತ್ರ ಸಾಧ್ಯ. ಆ ಹೊಟ್ಟೆ ಕಿಚ್ಚನ್ನು ತೆಗೆಯೋದಕ್ಕೆ ಯೇಸುಗೆ ಮಾತ್ರ ಸಾಧ್ಯ. ಯಾವಾಗ ನೀನು ಕೊಡ್ತೀಯೋ ಅವನದನ್ನು ತೆಗಿತಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ರಾಜ್ಯಕ್ಕೆ ಹೋಗೋದು ಸುಲಭ ಅಲ್ಲ ರೀ. ದೇವ್ರ ರಾಜ್ಯಕ್ಕೆ ಹೋಗೋದು ಸುಲಭ ಇದೆಯಾ, ಕಷ್ಟ ಇದೆಯಾ? ಯಾವ ಅರ್ಥದಲ್ಲಿ ಹೇಳ್ತಾರೆ ಕಷ್ಟ ಇದೆ ಅಂತ? ಕತ್ತೆಗಿಂತ ಸ್ಪೀಡಾಗಿ ಓಡಲ್ವ ನಾನು ಅಂತ ನನ್ನ ಯಾರು ಮುಂದೆ ನಿಲ್ಲಿಸಿದ್ದಾರೆ ಹೇಳ್ರಿ? ಕತ್ತೆ ಮುಂದೆ ನಿಲ್ಲಿಸಿದ್ದಾರೆ. ನನ್ನ ನಾಯಿ ಎಷ್ಟು ಸ್ಪೀಡಾಗಿ ಓಡ್ತೀನಿ, ಕತ್ತೆ ನನಗಿಂತ ಸ್ಪೀಡಾಗಿ ಓಡುತ್ತಾ ಅಂತ ಒಂದೇ ಧೈರ್ಯ ನಾಯಿಗೆ. ಸಂತೋಷ. ಕತ್ತೆನ ನೋಡುತ್ತೆ ನಗಾಡುತ್ತೆ, ಕತ್ತೆನ ನೋಡುತ್ತೆ ನಗಾಡುತ್ತೆ. ನೀನು ಕತ್ತೆ ಗೆಲ್ಲಲ್ಲ ಬಿಡು ನನ್ನ ಮುಂದೆ ಅಂತ. ಆದರೆ ನಾಯಿ ತಲೆಗೆ ಹೋಗಲಿಲ್ಲ, ಆ ಸಿಂಹಾಸನ ಅಷ್ಟು ಸುಲಭವಾಗಿ ಸಿಗಲ್ಲ ಅಂತ.
ಯಾಕೆಂದರೆ ನಾಯಿಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಕತ್ತೆ ನಿಧಾನವಾಗಿ ಹೋದರೂ ಆ ಸಿಂಹಾಸನದ ಮೇಲೆ ಹೋಗಿ ಕೂತ್ಕೊಳ್ಳುತ್ತಂತೆ. ನಾಯಿ ಎಷ್ಟೇ ಸ್ಪೀಡಾಗಿ ಹೋದರೂ ಒಂದೊಂದು ಗಲ್ಲಿ ಒಳಗೂ ಅದಕ್ಕೆ ಪ್ರಾಬ್ಲಮ್. ಗಲ್ಲಿ ಅಂದರೆ ಬೀದಿ. ನಿಮ್ಮ ಮನೆ ನಾಯಿ ಬೀದಿ, ಪಕ್ಕದ ಮನೆ ನಾಯಿ ಬೀದಿಗೆ ಹೋದ್ರೆ ಬಿಡುತ್ತಾ? ಫಸ್ಟ್ ಎಂಕ್ವೈರಿ ಮಾಡ್ತೀವಿ, ಯಾಕೆ ಬಂದಿಲ್ಲ ಅಂತ, ಏನು ಕೆಲಸ ನಿನಗಿಲ್ಲಿ ಅಂತ, ನಿಂದು ಏನೈತಿ ಇಲ್ಲಿ ಬಾರ ಅಂತ. ಅವೆಲ್ಲ ಎಂಕ್ವೈರಿ ಮಾಡಿದ್ರೆ ಪಕ್ಕದ ಮನೆ ನಾಯಿ ಬಿಡಲ್ಲ. ಒಂದು ನಾಯಿ ಬರಲ್ಲ, ಒಂದು ಗುಂಪೇ ಬರುತ್ತೆ ಒಂದು ನಾಯಿ ಹಿಡಿಯೋಕ್ಕೆ. ನೋಡಿದ್ದೀರಾ ನೋಡಿದ್ದೀರಾ ನೋಡಿದ್ದೀರಾ? ಸುಮ್ಮನೆ ಬಿಡಲ್ಲ. ಪಕ್ಕದ ಊರು ನಾಯಿ ಬಂದೈತೆ ಬಿಟ್ಟು ಬಿಡ್ರು ಅಂತ ಬಿಡಲ್ಲ. ಒಂದೊಂದು ಬೀದಿ ದಾಟಿ 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 ಸಿಂಹಾಸನದ ಹತ್ರ ಹೋಗುವಾಗ ನಾಯಿ ನೋಡುತ್ತೆ, ಕತ್ತೆ ಕೂತ್ಕೊಂಡ್ಬಿಟ್ಟಿದೆ. ಕತ್ತೆ ಹೋದ್ರೆ ಯಾವ ಕತ್ತೆಗಳು ಬಂದು ಕೇಳಲ್ಲ ಯಾಕೆ ಬಂದೆ ಅಂತ, ಕೇಳೋದು ನಾಯಿ ಮಾತ್ರ. ಆದ ಕಾರಣ ದೇವರ ರಾಜ್ಯಕ್ಕೆ ಹೋಗುವಾಗ ನಮಗೆ ಒಂದೊಂದು ಬೀದಿಲಿ ದುರಾತ್ಮ ಎಂಬ ನಾಯಿನ ನಾವು ಎದುರಿಸ್ಕೊಂಡು ಹೋಗಲೇಬೇಕು. ದೇವರು ಹೇಳ್ತಾನೆ, ಭಯಪಡಬೇಡ, ಯುದ್ಧ ನಂದು, ಜಯ ನಿಮ್ಮದು. ಅದಕ್ಕೆ ಯೇಸು ಹೇಳ್ತಾನೆ, ಯುಗದ ಸಮಾಪ್ತಿಯ ದಿನದವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ. ಯಾರ ಸಂಗಡ? ಅದೇ ಯಾರ ಸಂಗಡ? ಯಾರು ನೀವು? ಅದು ಗೊತ್ತಿರಬೇಕು. ಅನೀತಿ ಕೆಲಸ ಮಾಡುವಾಗ ನಿಮ್ಮ ಆತ್ಮ ಹೇಳ್ತದೆ, ನೀನು ಯಾರು? ನೀನು ಯಾರು? ಕದ್ದು ಮುಚ್ಚಿ ಬಿಗ್ ಬಾಸ್ ನೋಡ್ಕೊಂಡಿರುವಾಗ ಹೇಳ್ತದೆ, ನೀನು ಯಾರು? ನೀನು ಯಾರು? ಫಿಲಮ್ ಟಾಕೀಸಲ್ಲಿ ಕದ್ದು ಮುಚ್ಚಿ ಕೂತ್ಕೊಂಡಾಗ ನಿನಗೆ ಹೇಳ್ತದೆ, ನೀನು ಯಾರು? ಪ್ರಿಯ ಸಹೋದರಿಯೇ, ತೀರ್ಮಾನ ನಮ್ಮ ಕೈಯಲ್ಲಿದೆ. ಯಾವ ಮಾರ್ಗ ಬೇಕೋ ಆ ಸ್ವತಂತ್ರವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಬೆಳಕಿನ ಮಾರ್ಗ ಬೇಕಾ? ಕತ್ತಲೆಯ ಮಾರ್ಗ ಬೇಕಾ? ಸತ್ಯದ ಮಾರ್ಗ ಬೇಕಾ? ಅಸತ್ಯದ ಮಾರ್ಗ ಬೇಕಾ? ನೀತಿವಂತನು ಭಯಪಡುವಂಥ ಅವಶ್ಯಕತೆ ಇಲ್ಲ. ನೀ ನೀತಿವಂತನಾಗಿದ್ರೆ ನಿನಗೆ ಗೊತ್ತಿಲ್ಲದೆ ಸೈತಾನನು ಎಳೆಯುವಂಥ ಎಲ್ಲ ಫಲಗಳನ್ನು ನನ್ನ ದೇವರ ಅರ್ದು ಬಿಡ್ತಾನಂತ. ಹಲ್ಲೆಲೂಯಾ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲ. ಆಮೆನ್. ಆ ಬಲ ನಿಮಗೆ ದೇವರು ಕೊಟ್ಟಿದ್ದಾನೆ. ಆ ಬಲ ನಿಮಗೆ ಇರ್ತದೆ. ಆ ಬಲದಲ್ಲೇ ನೀವು ಜೀವಿಸ್ತೀರಾ. ಆ ಬಲದಲ್ಲಿ ನೀವು ಬದುಕ್ತೀರಾ. ಆ ಬಲದಲ್ಲಿ ನೀವು ಬಾಳ್ತೀರಾ. ಆ ಬಲ ಇಲ್ಲದೆ ಹೋದರೆ ನಾವೆಷ್ಟೇ ಶಕ್ತಿಶಾಲಿ ಆಗಿದ್ರು ನೋ ಯೂಸ್. ದೇವರಿಗೆ ಒಪ್ಪಿಸ್ಕೊಡ್ರಿ, ನಿಮ್ಮನ್ನು ದೇವರು ಯೂಸ್ ಮಾಡ್ತಾನೆ. ನಾವೆಲ್ಲ ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮ ಮುಂದೆ ಕರ್ತನ ಮೇಜಿದೆ. ದೇವರೇ, ಇವತ್ತಿನವರೆಗೂ ಯಾವ ಮಾರ್ಗದಲ್ಲಿದ್ದೆ, ಒಂದು ವೇಳೆ ತಪ್ಪಾದ ಮಾರ್ಗದಲ್ಲಿ, ತಪ್ಪಾದ ಜೀವಿತದಲ್ಲಿ ನಾನು ಜೀವಿಸಿದರೆ ನಮ್ಮನ್ನು ಕ್ಷಮಿಸುವ. ನಮ್ಮನ್ನು ಕ್ಷಮಿಸು ದೇವರೇ. ನಿನ್ನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿದ್ದೇವೆ. ನೀತಿವಂತರಾಗಿ ನಮ್ಮನ್ನು ಮಾಡಿದ್ಯಾ. ಮಕ್ಕಳಾಗಿ ಸ್ವೀಕಾರ ಮಾಡಿದ್ಯಾ. ಅಭಿಷೇಕದಿಂದ ತುಂಬಿಸಿದ್ಯಾ. ಲೋಕ ಮಾಯೆ, ಆ ಮಾಯಾದ ಲೋಕದಲ್ಲಿ ನಮ್ಮನ್ನು ನೀನು ಮಾರ್ಪಡಿಸುವಂತ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ದೇವರ ಸಮ್ಮುಖದಲ್ಲಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಕರ್ತನ ಮೇಜಿಗೆ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರು ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಯಾರ ಆಚೆ ನೋಡೋದು ಬೇಡ. ಒಂದು ನಿಮಿಷ ನಾವೆಲ್ಲ ಎದ್ದು ನಿಂತುಕೊಂಡು ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರೇ, ಇಲ್ಲಿಯವರೆಗೂ ನಾನು ಲೋಕದ ರೀತಿಯಲ್ಲಿ ನಡೆದಿದ್ದು ಸಾಕಪ್ಪ. ಅನೀತಿವಂತನಾಗಿದ್ದು ಸಾಕಪ್ಪ. ಪ್ರಾರ್ಥನಾ ರಹಿತ ಜೀವಿತ ಮಾಡಿದ್ದು ಸಾಕಪ್ಪ. ಇನ್ಮೇಲೆ ಪ್ರಾರ್ಥನೆ ಮಾಡುವ ಮಗಳಾಗಿ, ನೀತಿವಂತನಾಗಿ, ಸತ್ಯದ ಮಾರ್ಗದಲ್ಲಿ ನಡೆಯತಕ್ಕವನಾಗಿ, ಜೀವವನ್ನು ಅರಿಯಲ್ಪಟ್ಟವನಾಗಿ, ಥ್ಯಾಂಕ್ ಯು ಲಾರ್ಡ್, ಜೀವಿಸೋದಕ್ಕೆ ನಮಗೆ ಕೃಪೆ ಕೊಡಪ್ಪ. ಒಂದೇ ಒಂದು ನಿಮಿಷ ನಾವು ಪ್ರಾರ್ಥನಾ ಪೂರ್ವಕವಾಗಿ ಕರ್ತನ ಮೇಜಿನ ಬಳಿಗೆ ಬರೋಣ.